ಕಾರ್ ಲೋನ್ ಮತ್ತೊಂದು ಇದೆಲ್ಲ ಏನಿರುತ್ತೆ ಅದು ಕೂಡ ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಅದರಲ್ಲಿ ಹೇಳ್ತಂದ್ರೆ ಡೈರೆಕ್ಟ್ ಬೆನಿಫಿಟ್ಸ್ ಇವೆಲ್ಲ ನಿಮಗೆ. ಬಂಗಾರ ಪ್ರಿಯರಿಗೆ ಭಾರಿ ನಿರಾಸೆಯನ್ನ ಹುಟ್ಟಿಸಿದೆ ಈ ಭಾರಿಯ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡದ ನಿರ್ಮಲಾ ಸೀತಾರಾಮನ್. ಚಿನ್ನ ಬೆಳ್ಳಿ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಕ್ರಮ ಇಲ್ಲ. ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಜನರು. ಈ ಬಗ್ಗೆ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದ ಜನಸಾಮಾನ್ಯರು. ಆದ್ರೆ ಈ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪಿಸದ ವಿತ್ತ ಸಚಿವೆ. ಬಂಗಾರ ಪ್ರಿಯರಿಗೆ ಭಾರಿ ನಿರಾಸೆಯನ್ನ ಹುಟ್ಟಿ ಹಾಕಿದೆ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡದ ನಿರ್ಮಲಾ ಸೀತಾರಾಮನ್. ಚಿನ್ನ ಬೆಳ್ಳಿ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಕ್ರಮ ಇಲ್ಲ. ಈ ಬಗ್ಗೆ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತ ಜನಸಾಮಾನ್ಯರಿಗೆ ಒಂದ್ ರೀತಿಯಾಗಿ ಶಾಕ್ ಆಗಿದೆ. ಆದ್ರೆ ಈ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪಿಸಿಲ್ಲ. ಈಗಾಗಲೇ ಬಂಗಾರದ ಕುರಿತಂತೆ ಜನರು ಭಾರಿ ನಿರೀಕ್ಷೆನ ಇಟ್ಕೊಂಡಿದ್ರು ಮೇಡಮ್. ಯಾಕಂದ್ರೆ ಬಂಗಾರ ಬೆಳ್ಳಿಯ ರೇಟು ದಿನದಿಂದ ದಿನಕ್ಕೆ ಒಂದ್ ಕಡೆ ಜಾಸ್ತಿ ಆಗುತ್ತೆ, ಒಂದ್ ಕಡೆ ಕಡಿಮೆ ಆಗುತ್ತೆ. ಈಗ 2 ದಿನದಿಂದ ನಾವು ಗಮನಿಸ್ತಾ ಇದ್ವಿ, ತುಂಬಾ ಇಳಿಕೆ ಕಾಣಿಸ್ತಾ ಇದೆ. ಆದ್ರೆ ಈ ಹಿಂದೆ ಕೂಡ 2 ಲಕ್ಷ ಹೋಗ್ಬಿಡುತ್ತೆ 10 ಗ್ರಾಮ್ ಚಿನ್ನ ಅನ್ನುವಂತ ಒಂದಿಷ್ಟು ಚಿಂತೆ ಜನರಿಗಿತ್ತು. ಸೊ ಇದ್ರ ಬಗ್ಗೆ ಯಾವುದೇ ತರದಂತ ಮಾತನಾಡಿಲ್ಲ. ಇದು ಯಾವ ರೀತಿ? ಬರೀ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಅಂಡರ್ ಬರೋದಿಲ್ಲ, ಇದು ಗ್ಲೋಬಲ್ ಮಾರ್ಕೆಟ್. ಇದು ನಾವು ಚಿನ್ನ ಬೆಳ್ಳಿ ಅಂತ ಬಂದಾಗ ಇದು ಗ್ಲೋಬಲ್ ಮಾರ್ಕೆಟ್ ಹೇಗೆ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ದೇಶದಲ್ಲೂ ಅದು ಇಳಿಕೆ ಏರಿಕೆ ಆಗೋದು ಸಹಜ. ಅದು ನಾವು ಇದೇ ಚಿನ್ನನ ಈಗ ಮುಂಚೆ ನೋಡಿದ್ರೆ ಕಡಿಮೆ ಇತ್ತು. ಗ್ಲೋಬಲ್ ಮಾರ್ಕೆಟ್ ಯಾವಾಗ ನಿಮಗೆ ಯುದ್ಧಗಳು ಶುರುವಾಯಿತು, ರಷ್ಯಾ ಯುಕ್ರೇನ್ ಮಧ್ಯ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋಯ್ತು. ಸೊ ಇದು ನಮ್ಮ ದೇಶಕ್ಕೆ ಬರೋದೇ ಇಲ್ಲ ಇದು. ಮತ್ತೆ ಅದನ್ನ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಮಾತಾಡೋಕೆ ಸಾಧ್ಯನೇ ಇಲ್ಲ ಅದನ್ನ. ಸೊ ಇದು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನ್ ಫ್ಲಕ್ಚುಯೇಟ್ ಆಗುತ್ತೆ ಅದು ನಮ್ಮ ಮೇಲೆ ಭಾರಿ ಬೀಳುತ್ತೆ. ಅಂದ್ರೆ ಈಗ ಸಾಮಾನ್ಯ ಜನರು ಮಾತನಾಡುವಂತದ್ದು ಯಾವಾಗ್ಲೂ ಸಹಿತ ಚಿನ್ನ ಬೆಳ್ಳಿಯ ವಿಚಾರ ಬಂತು ಅಂತ ಅಂದಾಗ ನಮ್ಮ ಕೇಂದ್ರ ಸರ್ಕಾರ ಮೋದಿ ಅವರು ಇದಕ್ಕೇನಾದ್ರೂ ಪರಿಹಾರವನ್ನ ಮಾಡಿಕೊಡ್ಬೇಕು ಅಂತ ಜನಸಾಮಾನ್ಯರು ಮಾತನಾಡುವುದಿಲ್ಲ. ಸೊ ಹಾಗಾಗಿ ನಾವು ಕೂಡ ಆ ಪ್ರಶ್ನೆಯನ್ನ ಕೇಳಬೇಕು. ಖಂಡಿತ ಬರೋದಿಲ್ಲ ಅದು. ಇದು ಹೆಣ್ಮಕ್ಳು ತಪ್ಪು ತಿಳ್ಕೊಬಾರ್ದು ಇದ್ರ ಬಗ್ಗೆ. ನಮಗೆ ಯಾವಾಗ ಇದು ಇಲ್ಲಿ ನಿರ್ಧಾರ ಮಾಡುವಂತ ಪ್ರೈಸ್ ಅಲ್ಲ, ಫಸ್ಟ್ ಅದನ್ನ ತಿಳ್ಕೊಬೇಕು. ಇದು ಭಾರತದಲ್ಲಿ ನಿರ್ಧಾರ ಆಗುವಂತ ಪ್ರೈಸ್ ಅಲ್ಲ. ಯಾಕಂದ್ರೆ ಗೋಲ್ಡ್ ಬಂದ್ಬಿಟ್ಟು ಬರೀ ಭಾರತ ದೇಶಕ್ಕೆ ಮಾತ್ರ ಅಲ್ಲ, ಇದು ಇಡೀ ಗ್ಲೋಬಲ್ಗೆ. ಸೊ ಹಾಗಾಗಿ ಪ್ರತಿಯೊಂದು ಕಡೆನೂ ಇದೇನು ಮಾರ್ಕೆಟ್ ಅಲ್ಲಿ ಇದು ಶೇರ್ ಮಾರ್ಕೆಟ್ ತರ. ಸೊ ಏನ್ ಫ್ಲಕ್ಚುಯೇಟ್ ಆಗ್ತಾ ಇರತ್ತೆ ಅದೇ ತರನೇ ನಮ್ ಗೋಲ್ಡ್ ಫ್ಲಕ್ಚುಯೇಟ್ ಆಗ್ತಾ ಇರತ್ತೆ. ಇವಾಗ ನಾವು ನೋಡಿದ್ವಿ, ಇವಾಗ 4 ಲಕ್ಷ ಚಿಲ್ಲರೆ ಸಿಲ್ವರ್ ಹೊಟ್ಟೋಗಿತ್ತು, ಸಡನ್ ಆಗಿ ಡ್ರಾಪ್ ಆಯ್ತು 18%. ಸೊ ಹಾಗಾಗಿ ನಾವೇನು ಅಂತ ಹೇಳಿದ್ರೆ ಇದು ಗ್ಲೋಬಲ್ ಮಾರ್ಕೆಟ್ ಹೇಗೆ ಹೋಗುತ್ತೆ ಅದು ನಮ್ಮ ಭಾರತ ದೇಶಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಯಾಕಂದ್ರೆ ಇಲ್ಲಿ ಕೆಲವೊಬ್ಬರ ಹೇಳಿಕೆಗಳೇನಿರ್ತವೆ ಅದು ಜನರನ್ನ ಸಹಿತ ಅಲ್ಲಿ ದಾರಿ ತಪ್ಪಿಸುತ್ತೆ. ಯಾಕಂದ್ರೆ ಈಗ ವಿಪಕ್ಷಗಳಲ್ಲಿ ಈಗ ಆಡಳಿತ ಪಕ್ಷ ಏನು ಕಾಂಗ್ರೆಸ್ ನಲ್ಲಿ ಮಾತನಾಡ್ತಾರೆ, ಕೆಲವೊಂದ್ಸತಿ ಸಿಎಂ ಅವರೇ ಮಾತನಾಡಿದ್ದಾರೆ. ಏನಪ್ಪಾ ಕೇಂದ್ರ ಎಲ್ಲ ತಂದು ಕೊಡ್ತಾ ಇದೆ, ನೀವು ಕೇಂದ್ರನ ಕೇಳ್ಬೇಕು, ಕೇಂದ್ರ ಸರ್ಕಾರದಕ್ಕೆ ನೀವು ಕೇಳ್ಬೇಕಾಗುತ್ತೆ ಈ ಬಂಗಾರ ಬೆಳ್ಳಿ ವಿಚಾರಗಳ ಬಗ್ಗೆ. ಮತ್ತೆ ಅವ್ರು ಯಾಕೆ ಸಿಎಂ ಆಗಿ ಕೂತಿದಾರಲ್ಲ, ಕೇಂದ್ರನೇ ನಾವು ಕೇಳ್ಬೇಕು ಅಂತ ಹೇಳಿದ್ರೆ ಮತ್ತೆ ಅವ್ರು ಸಿಎಂ ಆಗಿದ ಇದು ಅವಶ್ಯಕತೆನೇ ಇಲ್ವಲ್ಲ ನಮ್ಗೆ ಅಲ್ವಾ. ಇಲ್ಲಿ ನಾವೇನು ಅಂದ್ರೆ ಜನಗಳಿಗೆ ಮನ ಮುಟ್ಟುವಂತೆ ಅವ್ರು ಹೇಳಬೇಕು, ಇದು ನಮ್ಮ ಪ್ರಾಬ್ಲಮ್ ಅಲ್ಲ. ಆಯ್ತು ಸರಿ, ಇವ್ರು ಕರ್ನಾಟಕದಲ್ಲಿ ಸಿಎಂ ಆಗಿ ಕೂತಿದಾರಲ್ಲ, ಇವ್ರು ಕರ್ನಾಟಕದಲ್ಲಿ ಇಳಿಸಕ್ ಸಾಧ್ಯನಾ? ಇಲ್ಲ ತಾನೆ. ಕೇಂದ್ರ ಅಂದ್ರೆ ಕೇಂದ್ರ ಅದು ಬೇಜಾನ್ ಕೆಲಸಗಳಿದೆ. ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೇಕು ಅವರು,